ಹೌದು. ಒಂದ್ ಕಡೆ ಸಮುದ್ರ, ಇನ್ನೊಂದ್ ಕಡೆ ನೀವಿಬ್ರು. ಅದು ತುಂಬಾ ಕಷ್ಟ ಇತ್ತು. ಅಂದ್ರೆ ನಿಮ್ಗೆ ನೋಡ್ತಾ ಇದ್ದೀರಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಬಟ್ ಆ ಸಿಚುವೇಶನ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕೊಂಡಿದ್ದೆ. ಇಟ್ ವಾಸ್ ವೆರಿ ಕಷ್ಟ ಆಗ್ತಾ ಇತ್ತು. ಆ ಬಿಸಿಲು ಸರ್ ಕಂಪ್ಲೀಟ್ ಕವರ್ ಆಗಿ, ಅಂದ್ರೆ ವಿ ವರ್ ಸ್ವೆಟ್ಟಿಂಗ್. ಆ ಹ್ಯೂಮಿಡ್, ಆ ಅಂಟಂಟು ಅದೊಂಥರ ನಿಮ್ಗೆ ಹೇಳ್ಕೊಳಕ್ ಆಗಲ್ಲ. ಆ ಬಿಸಿಲಿನ ದೆಗೆಗೆ ಆ ಹೊಯ್ಗೆ ಇದೆಯಲ್ಲ, ಅದು ಸುಡ್ತಾ ಇತ್ತು. ನಾವು ಬರೀ ಕಾಲಲ್ಲಿದ್ವಿ, ಎಲ್ಲ ಸುಟ್ಟು ಹೋಗಿರೋದು ಪಾದ, ಸ್ಕಿನ್ಸು. ಇನ್ನೂ ನಾನು ಆ ಟ್ಯಾನ್ ಇನ್ನೂ ಹೋಗಿಲ್ಲ. ಆ ಥೈಲ್ಯಾಂಡಲ್ಲಿ ಆಗಿರೋ ಟ್ಯಾನ್ ಇನ್ನೂ ಕಂಪ್ಲೀಟಾಗಿ ಹೋಗಿಲ್ಲ ಬಾಡಿಯಿಂದ. ಸೊ ಆ ಲೆವೆಲಿಗೆ ಬರ್ನ್ ಆಗಿದ್ವಿ ನಾವು. ಇಟ್ ವಾಸ್ ವೆರಿ ಹಾರಿಬಲ್ ದೇರ್. ಬಟ್ ಇವಾಗ ಆ ಸಾಂಗ್ನ ನೋಡಿದಾಗ ಪರವಾಗಿಲ್ಲ ಬಿಡು, ಕಷ್ಟಪಟ್ಟಿದ್ದಕ್ಕೂ ಒಂದು ಫಲ ಅಂತ ಸಿಕ್ಕಿದೆ ಅಂತ ಅನ್ಸುತ್ತೆ. ಅಲ್ಲ, ನಾನು ಅನ್ಕೊಂತೀನಿ ಥಾಯ್ಲ್ಯಾಂಡಲ್ಲಿ ಶೂಟ್ ಮಾಡೋದಕ್ಕೆ ಇಷ್ಟು ಚೆನ್ನಾಗಿದೆ. ಬಿಫೋರ್ ನೀವು ಯುರೋಪ್ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ತಾನೇ, ಅಲ್ಲಿ ಏನಾದರೂ ನೀವು ಇಬ್ಬರನ್ನ ಶೂಟ್ ಮಾಡಿದರೆ ಇನ್ನೇಗಿರೋದು ಅಂತ ಇರೋದ್ರಲ್ಲೇ ಖುಷಿಯಾಗಿದ್ದೀನಿ ಇವಾಗ. ಬಂದಿರೋದ್ರಲ್ಲಿ ಐ ಥಿಂಕ್ ಐ ಆಮ್ ಹ್ಯಾಪಿ ಹಿಯರ್. ನೀವು ಹೇಳ್ತಿರೋ ಪ್ರಕಾರ ನಾನೊಂದು ಹೇಳೋದಾದ್ರೆ, ತೆಗ್ದಿದೆ ಶೂಟ್ ಮಾಡಿದೀವಿ ಅಲ್ಲೇ, ಅದನ್ನ ನೋಡಿದಾಗಲೇ ನೆಮ್ಮದಿ ಆಗಿದೆ ಅಂತ. ಅಷ್ಟೇ ಅದೇ ನೆಮ್ಮದಿ ಆಗಿದೆ. ಹೌದು. ಸಿ ಎಂ ಆಗಿ ಧನುಷ್ ರಾಜಶೇಖರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ದರ್ಶನ್ ಸರ್. ಸೊ ಏನಾದರೂ ಒಂದಷ್ಟು ಸೊಸೈಟಿನ ಕ್ಲೀನ್ ಮಾಡೋ ಅಂತ ಸಿ ಎಂ, ಅದರ್ವೈಸ್ ಹೇಗೆ ಅಂತ. ಹೌದಾ, ಸಿ ಎಂ ಹೌದಾ? ಪೋಸ್ಟರ್ ವೈರಲ್, ಅಂದ್ರೆ ತುಂಬಾ ಲೈಕ್ ವೈರಲ್ ಆಗಿತ್ತು, ಲೀಕ್ ಆಗಿತ್ತು. ಸೊ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅದು ಹೌದಾ, ನನಗಂತೂ ಗೊತ್ತಿಲ್ಲಪ್ಪ. ನಿಜ ಸಿ ಎಂ? ಹೌದಾ, ನಿಜ? ಅಷ್ಟೇ, ನೋಡ್ಬೇಕು ನಾನು ಇವಾಗ ಸಿ ಎಂ ಅಂತ. ನೀವಂತೂ ಏನು ಹೇಳ್ತಿಲ್ಲ. ಅದರ್ವೈಸ್ ಈ ಕನ್ವರ್ಲಾಲ್ ಯಾಕೆ ಆಗ್ತಾರೆ ಹೇಳಿ ದರ್ಶನ್ ಸರ್? ಹೇಳ್ಬಿಡ್ತೀನಿ. ಆಯ್ತು, ಇನ್ನೇನು ಒಂದು ತಿಂಗ್ಳಕ್ಕಾದ್ರೆ ದರ್ಶನ್ ಸರ್ ಕನ್ವರ್ಲಾಲ್ ಯಾಕೆ, ನೀವು ಇವಾಗ ಇನ್ನು ಸನ್ನಿವೇಶ ಹೇಳಿದ್ರಿ, ಅದು ಯಾಕೆ, ಪ್ರತಿಯೊಂದು ಗೊತ್ತಾಗತ್ತೆ. ಇನ್ನು ನಾವು ಇಷ್ಟೇ ನೋಡಿರೋದು, ಒಂದು ಡೆವಿಲ್ ಲುಕ್ಕಲ್ಲಿ, ಇನ್ನೊಂದು ಕನ್ವರ್ಲಾಲು, ಮತ್ತೆ ಒಂದು ಸಿ ಎಮ್ ವೈಟ್ ಆ್ಯಂಡ್ ವೈಟ್ ಲುಕ್. ಸೊ ಇದನ್ನ ಬಿಟ್ಟರೆ ಮತ್ತಷ್ಟು ಲುಕ್ಗಳು, ಮತ್ತಷ್ಟು ಶೇಡ್ಗಳು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತವಾಗ್ಲೂ ಮಾಡ್ಬೋದು. ಅದೇ ಹೇಳ್ದೆ ಅಲ್ಲ, ಒಂದೊಂದು ಪ್ಯಾಕೇಜ್ನ ಓಪನ್ ಮಾಡಿದ್ರೆ ನಿಮ್ಗೆ ಅದರಿಂದ ಒಂದೊಂದು ಎಲಿಮೆಂಟ್ಸ್ ಆಚೆ ಬರುತ್ತೆ. ಖಂಡಿತವಾಗ್ಲೂ ಇದೆ, ಇದಕ್ಕಿಂತ ಮೀರಿದ್ದಿದೆ. ಸೊ ಇನ್ನೂ ಇದೆ. ಆಕ್ಚುಲಿ ನೇಮೇ ಒಂಥರ ಚೆನ್ನಾಗಿದೆ ಅವ್ರದ್ದು, ನಿಮ್ಮ ಪಕ್ಷದ ನೇಮು ಕರುನಾಡ ಪ್ರಜಾ ಪಕ್ಷ. ನಿಮ್ಮ ಪಕ್ಷ, ನೀವು ಆ ಪಕ್ಷದಲ್ಲಿ ಏನಾಗಿರ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಅಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನಗೂ ಇದು ನೀವು ಏನು ಕೇಳ್ತಾ ಇದ್ದೀರಾ, ನನ್ಗೆ ಇಲ್ಲಿಂದ ಹಿಂಗೆ ಹೋಗ್ತಾ ಇದೆ ಬಿಟ್ರೆ ನಾನೇನು ಹೇಳೋಂಥ ಪರಿಸ್ಥಿತಿಲಿ ಇಲ್ಲ ಇವಾಗ.